ಕಳಂಕಿತ ಮಂತ್ರಿಯನ್ನ ಇಟ್ಕೊಂಡು ಚರ್ಚೆ ಮಾಡಿದ ಈ ಕಳಂಕಿತ ಮಂತ್ರಿಯನ್ನ ಕೈ ಬಿಡದೆ ಇವರೇ ಮಂತ್ರಿಮಂಡಲದಿಂದ ಕೈಬಿಟ್ಟು 187 ಕೋಟಿ ಲೂಟಿ ಆಗಿರೋದು ನಿಜ, ತಿಂದಿರೋದು ನಿಜ, ಅದು ಎಲೆಕ್ಷನ್ಗೆ ಹೋಗಿರೋದು ನಿಜ, ಇಷ್ಟು ಪ್ರೂವ್ ಆಗಿದೆ. ಅವ್ರ ಮೇಲೆ 4 ಕೇಸ್ ಇದೆ, 3 CBI 1 ED ಕೇಸ್ ಇದೆ. ಇಷ್ಟಿದ್ರೂ ತಗೊಳ್ಳೋ ಅವಶ್ಯಕತೆ ಏನಿತ್ತು? ಅದರಿಂದ ಆ ಒಂದು ವಿಚಾರವನ್ನು ಪ್ರಮುಖವಾಗಿ ತಗೊಂಡು ಅದಾದಮೇಲೆ ಬರಗಾಲದ ಬಗ್ಗೆ ನಾವು ಚರ್ಚೆಗೆ ಹೋಗಬೇಕು ಅನ್ನೋ ತೀರ್ಮಾನವನ್ನು ಕೂಡ ಇವತ್ತು ನಾವು JDS ಜೊತೆ ಮಾತುಕತೆ ಆಡಿದ್ದೀರಿ. ಅವರು ಕೂಡ ಒಪ್ಕೊಂಡಿದ್ದಾರೆ. ಈ ಒಂದು ಭ್ರಷ್ಟ ಸರ್ಕಾರ, ಕರಪ್ಟ್ ಸರ್ಕಾರ, ಭ್ರಷ್ಟಾಚಾರಿಗಳಿಂದ ತುಂಬಿರೋ ಸರ್ಕಾರ ತೊಲಗೋವರೆಗೂ ನಮ್ಮ ಹೋರಾಟ ಮುಂದುವರಿತದೆ. ಇವತ್ತೂ ಕೂಡ ನಾವು ನಾಗೇಂದ್ರ ಅವರ ಅವರನ್ನು ವಜಾ ಮಾಡೋವರೆಗೂ ಇವತ್ತು ಕೂಡ ಧರಣಿಯನ್ನು ಮಾಡ್ತೀರಿ. ಆದರೆ ಬರಗಾಲದ ವಿಚಾರನೂ ಕೂಡ ಮುಂದಿನ ದಿನಗಳಲ್ಲಿ ಅದನ್ನು ತೆಗೆದುಕೊಂಡು ಸರ್ಕಾರ ಮೊದಲು ಬರಗಾಲ ಅಂತ ಘೋಷಣೆ ಮಾಡಲಿ, ಆಮೇಲೆ ಸ್ಟೇಟ್ಮೆಂಟ್ ಮಾಡಿದ್ರೆ ಅದಕ್ಕೆ ಅರ್ಥ ಬರುತ್ತೆ. ಬರಗಾಲ ಅಂತ ಘೋಷಣೆ ಮಾಡದೆ, ಅನುದಾನ ಬಿಡುಗಡೆ ಮಾಡದೆ, ಬರಗಾಲ ಅಂತ ಘೋಷಣೆ ಮಾಡದೆ ಸ್ಟೇಟ್ಮೆಂಟ್ ಮಾಡಿದ್ರೆ ಅದು ಸರ್ಕಾರಕ್ಕೆ ಚೀಮಾರಿ ಆಗ್ದಂಗೆ ಆಗ್ತದೆ. ಅದರಿಂದ ನಾವು ಮತ್ತು JDS ಅವರು ಒಟ್ಟಿಗೆ ತೀರ್ಮಾನ ಮಾಡಿದ್ದೀರಿ. ಇವತ್ತು ಕೂಡ ನಾವು ನಾಗೇಂದ್ರನ್ನ ವಜಾ ಮಾಡಿ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ 187 ಕೋಟಿ ವಾಪಸ್ ಬರಬೇಕು. ಅಲ್ಲಿವರೆಗೂ ನಮ್ಮ ಹೋರಾಟ. ಕಳಂಕಿತ ಮಂತ್ರಿಯನ್ನ ಇಟ್ಕೊಂಡು ಚರ್ಚೆ ಮಾಡಿದ ಈ ಕಳಂಕಿತ ಮಂತ್ರಿಯನ್ನ ಕೈ ಬಿಡದೆ ಇವರೇ ಮಂತ್ರಿಮಂಡಲದಿಂದ ಕೈಬಿಟ್ಟು 187 ಕೋಟಿ ಲೂಟಿ ಆಗಿರೋದು ನಿಜ, ತಿಂದಿರೋದು ನಿಜ, ಅದು ಎಲೆಕ್ಷನ್ಗೆ ಹೋಗಿರೋದು ನಿಜ, ಇಷ್ಟು ಪ್ರೂವ್ ಆಗಿದೆ. ಅವ್ರ ಮೇಲೆ 4 ಕೇಸ್ ಇದೆ, 3 CBI 1 ED ಕೇಸ್ ಇದೆ. ಇಷ್ಟಿದ್ರೂ ತಗೊಳ್ಳೋ ಅವಶ್ಯಕತೆ ಏನಿತ್ತು? ಅದರಿಂದ ಆ ಒಂದು ವಿಚಾರವನ್ನು ಪ್ರಮುಖವಾಗಿ ತಗೊಂಡು ಅದಾದಮೇಲೆ ಬರಗಾಲದ ಬಗ್ಗೆ ನಾವು ಚರ್ಚೆಗೆ ಹೋಗಬೇಕು ಅನ್ನೋ ತೀರ್ಮಾನವನ್ನು ಕೂಡ ಇವತ್ತು ನಾವು JDS ಜೊತೆ ಮಾತುಕತೆ ಆಡಿದ್ದೀರಿ. ಅವರು ಕೂಡ ಒಪ್ಕೊಂಡಿದ್ದಾರೆ. ಈ ಒಂದು ಭ್ರಷ್ಟ ಸರ್ಕಾರ, ಕರಪ್ಟ್ ಸರ್ಕಾರ, ಭ್ರಷ್ಟಾಚಾರಿಗಳಿಂದ ತುಂಬಿರೋ ಸರ್ಕಾರ ತೊಲಗೋವರೆಗೂ ನಮ್ಮ ಹೋರಾಟ ಮುಂದುವರಿತದೆ. ಇವತ್ತೂ ಕೂಡ ನಾವು ನಾಗೇಂದ್ರ ಅವರನ್ನು ವಜಾ ಮಾಡೋವರೆಗೂ ಇವತ್ತು ಕೂಡ ಧರಣಿಯನ್ನು ಮಾಡ್ತೀರಿ. ಆದರೆ ಬರಗಾಲದ ವಿಚಾರನೂ ಕೂಡ ಮುಂದಿನ ದಿನಗಳಲ್ಲಿ ಅದನ್ನು ತೆಗೆದುಕೊಂಡು ಸರ್ಕಾರ ಮೊದಲು ಬರಗಾಲ ಅಂತ ಘೋಷಣೆ ಮಾಡಲಿ, ಆಮೇಲೆ ಸ್ಟೇಟ್ಮೆಂಟ್ ಮಾಡಿದ್ರೆ ಅದಕ್ಕೆ ಅರ್ಥ ಬರುತ್ತೆ. ಬರಗಾಲ ಅಂತ ಘೋಷಣೆ ಮಾಡದೆ, ಅನುದಾನ ಬಿಡುಗಡೆ ಮಾಡದೆ, ಬರಗಾಲ ಅಂತ ಘೋಷಣೆ ಮಾಡದೆ ಸ್ಟೇಟ್ಮೆಂಟ್ ಮಾಡಿದ್ರೆ ಅದು ಸರ್ಕಾರಕ್ಕೆ ಚೀಮಾರಿ ಆಗ್ದಂಗೆ ಆಗ್ತದೆ. ಅದರಿಂದ ನಾವು ಮತ್ತು JDS ಅವರು ಒಟ್ಟಿಗೆ ತೀರ್ಮಾನ ಮಾಡಿದ್ದೀರಿ. ಇವತ್ತು ಕೂಡ ನಾವು ನಾಗೇಂದ್ರನ್ನ ವಜಾ ಮಾಡಿ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ 187 ಕೋಟಿ ವಾಪಸ್ ಬರಬೇಕು. ಅಲ್ಲಿವರೆಗೂ ನಮ್ಮ ಹೋರಾಟ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.